ನನ್ನ ಹೆಸರು ಮೋನಿಕಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಪರಿಚಯಿಸುವ ವಿಷಯ ಪೈಥಾಗೋರಸ್. ಜನನ ಕ್ರಿಸ್ತಪೂರ್ವ 570 ಸುಮಾರಿಗೆ ಸಾಂಗೋಸ್ ದ್ವೀಪದಲ್ಲಿ ಜನಿಸಿದರು. ತಂದೆ ಸೀಮಿಯಾಸ್, ತಾಯಿ ಪೈಥಾಗೋರಸ್ ಪ್ರಮೇಯವನ್ನು ಕಂಡುಹಿಡಿದವರು. ಒಬ್ಬರೊಬ್ಬರದ್ದು ಕರೆಕ್ಟಾಗಿ ಮಾಡ್ತೇವೆ ನಾವು. ನನ್ನ ಹೆಸರು ರೋಹಿಣಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಪರಿಚಯಿಸುವ ವಿಷಯ ವಿಷಯ ಅನ್ಬಾರ್ದು, ಗಣಿತಜ್ಞ ಹೇಳು. ನನ್ನ ಹೆಸರು ರೋಹಿಣಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಗಣಿತಜ್ಞರ ಬಗ್ಗೆ ಹೇಳುತ್ತಿದ್ದೇನೆ. ಅವರು 1923ರಲ್ಲಿ ಜನಿಸಿದರು ಮತ್ತು ಪ್ರತಿನಿತ್ಯ ಸಿದ್ಧಾಂತದಲ್ಲಿ ಮೂಲಭೂತ ಕೆಲಸವನ್ನು ಮಾಡಲು ಹೆಸರುವಾಸಿಯಾಗಿದ್ದಾರೆ. ಅವರು ಭಾರತೀಯ ಅಮೆರಿಕನ್ ಭೌತಶಾಸ್ತ್ರಜ್ಞ ಮತ್ತು ಗಣಿತಶಾಸ್ತ್ರಜ್ಞರಾಗಿದ್ದರು. ಅವರ ಹಲವಾರು ಕೊಡುಗೆಗಳಲ್ಲಿ ಅರ್ಥಸರಳ ಸುಳ್ಳು ಗುಂಪುಗಳ ಹಾರ್ಮೋನಿಕ್ ವಿಶ್ಲೇಷಣೆಯು ಹೆಚ್ಚು ಪ್ರಸಿದ್ಧವಾಗಿದೆ. ಸಾಕು, ಧನ್ಯವಾದಗಳು. ನನ್ನ ಹೆಸರು ಲಾವಣ್ಯ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ಗಣಿತಜ್ಞರು ಬ್ರಹ್ಮಗುಪ್ತ. ಇವರು ನಮ್ಮ ಭಾರತಕ್ಕೆ 0ಯನ್ನು ತಂದುಕೊಟ್ಟ ಗಣಿತಜ್ಞರು. ಧನ್ಯವಾದಗಳು. ನನ್ನ ಹೆಸರು ತೇಜಸ್ವಿನಿ. ನನಗೆ ಗಣಿತಜ್ಞರು ಆರ್ಕಿಮಿಡೀಸ್ ಕ್ರಿಪೂರ್ವ 287ರ ಸುಮಾರಿಗೆ ಸಿಸಿಲಿಯಲ್ಲಿ ಜನಿಸಿದ ಒಬ್ಬ ಮಹಾನ್ ಗ್ರೀಕ್ ಗಣಿತಜ್ಞ, ಭೌತಶಾಸ್ತ್ರಜ್ಞ, ಯಂತ್ರಶಾಸ್ತ್ರಜ್ಞ ಮತ್ತು ಆವಿಷ್ಕಾರಕರು. ಅವರು ಆರ್ಕಿಮಿಡೀಸ್ ತತ್ವ, ಹೈಡ್ರೋಸ್ಟಾಟಿಕ್ ತತ್ವ, ಆರ್ಕಿಮಿಡೀಸ್ ನೀರೆತ್ತುವ ಸಾಧನ ಮತ್ತು ಲಿವರ್ ನಿಯಮಗಳನ್ನು ಕಂಡುಹಿಡಿದರು. ಗೋಳದ ಕ್ಷೇತ್ರಫಲ, ಸಿಲಿಂಡರ್ನ ಪರಿಮಾಣದ ಕುರಿತು ಪ್ರಮುಖ ಸಂಶೋಧನೆಗಳನ್ನು ಮಾಡಿ ಗಣಿತ ಮತ್ತು ವಿಜ್ಞಾನಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಅವರನ್ನು ಪ್ರಾಚೀನ ಕಾಲದ ವಿಜ್ಞಾನಗಳ ಪಿತಾಮಹ ಎಂದು ಕರೆಯಲಾಗುತ್ತದೆ. ಅವರು ಕ್ರಿಪೂರ್ವ 212ರಲ್ಲಿ ಸಿರಾಕ್ಯೂಸ್ನಲ್ಲಿ ನಿಧನರಾದರು. ನನ್ನ ಹೆಸರು ವಿದ್ಯಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ಗಣಿತಜ್ಞರ ಹೆಸರು ಶ್ರೀನಿವಾಸ ರಾಮಾನುಜನ್. ಇವರ ಜನನ 22 ಡಿಸೆಂಬರ್ 1887. ಜನ್ಮಸ್ಥಳ ಈರೋಡ್, ಆಗಿನ ಮದ್ರಾಸ್ ಪ್ರೆಸಿಡೆನ್ಸಿ, ಈಗಿನ ತಮಿಳುನಾಡು. ತಂದೆ ಕುಪ್ಪಸ್ವಾಮಿ ಶ್ರೀನಿವಾಸ ಅಯ್ಯಂಗರ್, ತಾಯಿ ಕೋಮಳಂತಾಮಳ್. ಇವರ ಗುರುಗಳು ಹಾರ್ಡಿಯವರು. ಇವರು ಅನಂತದ ಕಲ್ಪನೆಯನ್ನು ಮೂಡಿಸಿದರು. 1729 ರಾಮಾನುಜನ್ ಸಂಖ್ಯೆಯಾಗಿದೆ. ಧನ್ಯವಾದಗಳು. ನನ್ನ ಹೆಸರು ಹರ್ಷಿತಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ಗಣಿತದ ತಜ್ಞರು ಮಹಾವೀರ. ಭಗವಾನ್ ಮಹಾವೀರರು ಜೀವನದ ಜೈನ ಧರ್ಮದ 24ನೇ ತೀರ್ಥಂಕರಾದ. ಇವರ ಜನನ ಗೃಹತ್ಯಾಗ, ತಪಸ್ಸು ಮತ್ತು ಜ್ಞಾನೋದಯವನ್ನು ಒಳಗೊಂಡಿದೆ. ಅವರು ಶ್ರೀಮಂತ ರಾಜಮನೆತನದಲ್ಲಿ ಜನಿಸಿ 30ನೇ ವಯಸ್ಸಿನಲ್ಲಿ ಎಲ್ಲವನ್ನೂ ತ್ಯಜಿಸಿ 12 ವರ್ಷಗಳ ತೀವ್ರ ತಪಸ್ಸಿನ ನಂತರ ಕೇವಲ ಜ್ಞಾನವನ್ನು ಪಡೆದು ಅಹಿಂಸೆ, ಸತ್ಯ ಮತ್ತು ಅಪರಿಗ್ರಹಗಳಂತಹ ಪಂಚಶೀಲ ತತ್ವಗಳನ್ನು ಬೋಧಿಸಿ ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾದರು. ಕೊನೆಗೆ ಪಾವಪುರಿಯಲ್ಲಿ ನಿರ್ವಾಣ ಹೊಂದಿದರು. ಧನ್ಯವಾದಗಳು. ನನ್ನ ಹೆಸರು ಕಲ್ಪನಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ಗಣಿತಜ್ಞರ ಹೆಸರು ಕ್ರಿಸ್ತಪೂರ್ವ 4ನೇ ಶತಮಾನದ ಮಧ್ಯಭಾಗದಲ್ಲಿ ಅಲೆಕ್ಸಾಂಡ್ರಿಯಾದಲ್ಲಿ ವಾಸಿಸುತ್ತಿದ್ದ ಗ್ರೀಕ್ ಗಣಿತಶಾಸ್ತ್ರಜ್ಞರಾಗಿದ್ದರು. ಇವರನ್ನು ರೇಖಾಗಣಿತದ ಪಿತಾಮಹ ಎಂದು ಕರೆಯುತ್ತಾರೆ ಮತ್ತು ಅವರ ಪ್ರಮುಖ ಕೃತಿ ದಿ ಎಲಿಮೆಂಟ್ಸ್ ಆಗಿದೆ. ಇವರ ಸಾಧನೆ ಎಲಿಮೆಂಟ್ ಪುಸ್ತಕ, ಗಣಿತ ಪುಸ್ತಕ, ಯೂಕ್ಲಿಡಿಯನ್ ಜ್ಯಾಮಿತಿ, ಗಣಿತ ಪ್ರಮೇಯಗಳು ಮತ್ತು ಅಲ್ಗಾರಿದಮ್ಗಳು ನೀಡಿದ್ದಾರೆ. ಧನ್ಯವಾದಗಳು.
ನಿಮ್ಮ ಹತ್ರ ಕಿಟ್ಕೊಳ್ರಿ ವಾಯ್ಸ್. ಹೆಸರು ಮನೋಜ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ಗಣಿತಜ್ಞ ಆರ್ಯಭಟ. ಆರ್ಯಭಟ ಒಬ್ಬ ಮಹಾನ್ ಭಾರತೀಯ ಗಣಿತಶಾಸ್ತ್ರಜ್ಞ ಮತ್ತು ಖಗೋಳಶಾಸ್ತ್ರಜ್ಞರಾಗಿದ್ದು ಇವರು ಬಿಹಾರದ ಕುಸುಮಾಪುರದಲ್ಲಿ ಜನಿಸಿದರು. ಆರ್ಯಭಟರ ಪ್ರಮುಖ ಕೃತಿ ಆರ್ಯಭಟೀಯ. ಇದರಲ್ಲಿ ಶೂನ್ಯದ ಪರಿಕಲ್ಪನೆ, ಪೈ ಮೌಲ್ಯದ ನಿಖರ ಲೆಕ್ಕಾಚಾರ ಅಂದಾಜಿಸಿದರು. ಇವರನ್ನು ಭಾರತದ ಗಣಿತಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗಿದೆ. ಧನ್ಯವಾದಗಳು. ನನ್ನ ಹೆಸರು ಮೋಹನ್ ಗೌಡ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ಗಣಿತಜ್ಞರ ಹೆಸರು ಭಾಸ್ಕರಾಚಾರ್ಯರು. ಜನನ ಕ್ರಿಸ್ತಶಕ 1914. ಜನ್ಮಸ್ಥಳ ವಿಜಯವಾಡ. ತಂದೆಯ ಹೆಸರು ಮಹೇಶ್ವರ ಭಟ್ಟ. ಸಾಧನೆಗಳು: ಶೂನ್ಯ ಮತ್ತು ಋಣ ಸಂಖ್ಯೆಗಳ ನಿಯಮಗಳು, ಭಿನ್ನರಾಶಿಗಳ ಲೆಕ್ಕಾಚಾರ ತಿಳಿಸಿದರು. ನನ್ನ ಹೆಸರು ಗಂಗಾಧರ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ಗಣಿತಜ್ಞರ ಹೆಸರು ಸತ್ಯೇಂದ್ರನಾಥ ಬೋಸ್. ಜನನ ಜನವರಿ 1, 1894 ಕೋಲ್ಕತ್ತಾದಲ್ಲಿ ಜನಿಸಿದರು. ತಂದೆ ಹೆಸರು ಸುರೇಂದ್ರನಾಥ ಬೋಸ್. ತಾಯಿ ಹೆಸರು ಅಮೋದಿನಿ ದೇವಿ. ಅವರ ಸಾಧನೆ: ಬೋಸ್ ಐನ್ಸ್ಟೈನ್ ಅಂಕಿಅಂಶಗಳು ಮತ್ತು ಬೋಸ್ ಐನ್ಸ್ಟೈನ್ ಕಂಡೆನ್ಸೇಟ್ ಕೊಡುಗೆ ಪ್ರಶಸ್ತಿ. ಪದ್ಮವಿಭೂಷಣ, ಫೆಲೋ ಆಫ್ ರಾಯಲ್ ಸೊಸೈಟಿ. ಮರಣ 4 ಫೆಬ್ರವರಿ 1974ರಲ್ಲಿ ಮರಣ ಹೊಂದರು. ಅವರ ವಾಸಸ್ಥಳ ಭಾರತ. ಧನ್ಯವಾದಗಳು. ನನ್ನ ಹೆಸರು ಅಂಜನ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ಗಣಿತಜ್ಞರ ಹೆಸರು ಡಿ.ಆರ್. ಕರ್ಪೇಕರ್. ಇವರ ಸ್ಥಿರಾಂಕ 6174 ಮತ್ತು ಇವರ ಮ್ಯಾಜಿಕ್ ಸಂಖ್ಯೆ 6174. ಧನ್ಯವಾದಗಳು. ಅಷ್ಟು ಹೇಳೋದಾಯ್ತಲ್ಲ, ಕೂತ್ಕೊಂಡಿದ್ಯಾ? ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಪರಿಚಯಿಸುತ್ತಿರುವ ಗಣಿತ ತಜ್ಞರು ಅಶುತೋಷ್ ಮುಖರ್ಜಿ. ಅಶುತೋಷ್ ಮುಖರ್ಜಿ ಅವರು ಭಾರತದ ಪ್ರಮುಖ ಶಿಕ್ಷಣ ತಜ್ಞರು. ಆಶುತೋಷ್ ಮುಖರ್ಜಿ ಅವರು ಗಣಿತದಲ್ಲಿ ಆಸಕ್ತಿಯನ್ನು ಹೊಂದಿದ್ದರು ಮತ್ತು ಅದರಲ್ಲಿ ಉತ್ತಮ ಸಾಧನೆ ಮಾಡಿದರು. ಅವರು ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಗಣಿತದ ಪ್ರಾಧ್ಯಾಪಕರಾಗಿದ್ದರು. ಅವರು ಗಣಿತಜ್ಞರು. ಧನ್ಯವಾದಗಳು. ನನ್ನ ಹೆಸರು ಕುಮುದ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಪರಿಚಯಿಸುತ್ತಿರುವ ಗಣಿತಜ್ಞೆಯವರ ಹೆಸರು ಶಾಕುಂತಲಾ ದೇವಿ. ಶಾಕುಂತಲಾ ದೇವಿ ನವೆಂಬರ್ 4, ಶಕುಂತಲಾ ದೇವಿ ನವೆಂಬರ್ 4, 1929 ಬೆಂಗಳೂರಿನಲ್ಲಿ ಜನಿಸಿದರು. ಇವರ ತಂದೆ ಸಿ.ವಿ. ಸುಂದರರಾಜ್ ರಾವ್. ಅವರ ತಾಯಿ ಸುಂದರಮ್ಮ. ಇವರು ಮಾನವ ಕಂಪ್ಯೂಟರ್ ಮತ್ತು ಗಣಿತಜ್ಞೆ ಎಂಬ ಬಿರುದನ್ನು ಹೊಂದಿದ್ದರು. ಇವರು 1980ರಲ್ಲಿ ಲಂಡನ್ನ ಇಂಪೀರಿಯಲ್ ಕಾಲೇಜಿನಲ್ಲಿ 768636977487 ಮತ್ತು 22465097457779 ಎಂಬ ಸಂಖ್ಯೆಗಳ ಗುಣಾಕಾರವನ್ನು 28 ಸೆಕೆಂಡ್ನಲ್ಲಿ ಮುಗಿಸಿ ವಿಶ್ವ ದಾಖಲೆಯನ್ನು ಬರೆದಿದ್ದರು. ಧನ್ಯವಾದಗಳು. ನನ್ನ ಹೆಸರು ಅನುಪ್ರಿಯ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಹೇಳುತ್ತಿರುವ ಗಣಿತಜ್ಞರ ಹೆಸರು ನರೇಂದ್ರ ಕರ್ಮಾಕರ್. ನನ್ನ ಹೆಸರು ಸುಷ್ಮಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಪರಿಚಯಿಸುತ್ತಿರುವ ಗಣಿತಜ್ಞರು ಪಿ.ಸಿ. ಮಹಾಲನೋಬಿಸ್. ಪಿ.ಸಿ. ಮಹಾಲನೋಬಿಸ್ 29 ಜೂನ್ 1893, 28 ಜೂನ್ 1972 ಭಾರತೀಯ ವಿಜ್ಞಾನಿ ಮತ್ತು ಅವಧಿಕ ಸಂಖ್ಯಾಶಾಸ್ತ್ರಜ್ಞರಾಗಿದ್ದರು. ಸ್ವಾತಂತ್ರ್ಯ ಭಾರತ ಪ್ರಥಮ ಯೋಜನಾ ಆಯೋಗದ ಸದಸ್ಯರಾಗಿದ್ದರು. ಧನ್ಯವಾದಗಳು. ನನ್ನ ಹೆಸರು ತನುಶ್ರೀ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ಗಣಿತಜ್ಞರ ಹೆಸರು ಸಿ.ಆರ್. ರಾವ್. ಇವರು ಜನನ ಸೆಪ್ಟೆಂಬರ್ 10, 1920ರಂದು ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಹೂವಿನ ಹಡಗಲಿಯಲ್ಲಿ ಜನಿಸಿದರು. ಇವರ ತಂದೆ ತಾಯಿಯ ಹೆಸರು: ತಂದೆ ಸಿ. ದೊರೆಸ್ವಾಮಿ ನಾಯಡ, ತಾಯಿ ಎ. ಲಕ್ಷ್ಮೀಕಾಂತಮ್ಮ. ಇವರ ಸಾಧನೆ: ಇವರು ಕ್ರೇಮರ್, ರಾವ್, ಬೌಟ್ ಮತ್ತು
ಬಾಟ್ವೆಲ್ ಇಂತಹ ಪ್ರಮುಖ ಸಿದ್ಧಾಂತಗಳನ್ನು ನೀಡಿದ್ದಾರೆ. ಧನ್ಯವಾದ.